ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MIF ಮಲ್ಲಪ್ಪ ಜೊತೆವರ ಆತ್ಮೀಯರೇ. ಇವತ್ತು ದೇವೇಗೌಡರ ಕುಡಿ ಕುಮಾರಸ್ವಾಮಿಗಳು ಹುಟ್ಟುಹಬ್ಬ ಇಡೀ ನಾಡಿನ ತುಂಬ ದೊಡ್ಡ ಜಾಹೀರಾತುಗಳನ್ನು ಹಂಚ್ತಾ ಇದ್ದಾರೆ JDS ದವರು. ನಿಜವಾಗಿಯೂ ಈ ಒಂದು ಸಮಾರಂಭ ಈ ಜನತಾದಳ ಎಸ್ಕ ಭಾಳ ಅನಿವಾರ್ಯ. ಮತ್ತು ಯಾಕೆ ಅನಿವಾರ್ಯಪ್ಪ ಅಂತಂದ್ರೆ ಇನ್ನೂ ಅಡ್ವರ್ಟೈಸ್ ಕೊಡುವಷ್ಟರ ಮಟ್ಟಿಗೆ ಆ ಪಕ್ಷದ ಶಕ್ತಿ ಉಳಿದಿದೆಯಾ ಅನ್ನುವಂಥದ್ದು. ಯಾಕಿಲ್ಲ ರೀ, ಜಬರ್ದಸ್ತಾಗಿ ಬೆಳೆದಂಥ ಪಾರ್ಟಿ ಇವತ್ತಿಡೀ ರಾಜ್ಯದ ಮೂರನೇ ಶಕ್ತಿ ಅಂತ ನಾವೆಲ್ಲ ಹೇಳ್ಬೋದು. ಇಲ್ಲಂತಲ್ಲ, ನಿಜದ ಮಾತನ್ನು. ಯಾಕಂದರೆ ಇವತ್ತಿನ ಆ ಪರಿಸ್ಥಿತಿ ಏನಾಗಿಬಿಟ್ಟದಪ್ಪ ಅಂತಂದರೆ, ದೇವೇಗೌಡರ ಪಕ್ಷ ಕೇವಲ ಕುಟುಂಬ ಪಕ್ಷ ಏನೋ ಅನಿವಾರ್ಯವಾಗಿ ತನ್ನ ಉಳಿವಿಗಾಗಿ ಯಾರ್ಯಾರೋ ಜೊತೆ ಹೊಂದಾಣಿಕೆ, ತನ್ನ ಮೂಲ ಸಿದ್ಧಾಂತ ಬಿಟ್ಟುಕೊಂಡಿದ್ದು ಮಾಡಿದ್ದು, ಅನೇಕ ತನ್ನ ಆತ್ಮೀಯರನ್ನು ಕಳ್ಕೊಂಡಿದ್ದು ಕೇವಲ ಕುಟುಂಬ ರಾಜಕಾರಣಕ್ಕೆ, ತಮ್ಮ ಕೈಯಲ್ಲಿ ಉಳಿಲಪ್ಪ ಅಧಿಕಾರ ಅನ್ನೋ ಕಾರಣಕ್ಕಾಗಿ. ಸಪೋಸ್ ಏನಾದರೂ ದೇವೇಗೌಡರು ತಮ್ಮ ಸಿದ್ಧಾಂತದಂತೆ ತಾವು ಬೆಳೆದು ಬಂದಂಥ ಒಂದು ನೆಲೆಗಟ್ಟಿನಲ್ಲೇ ತಮಗೆ ಸಿಕ್ಕಂಥ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಂಡಿದ್ದಾರೆ, ಇವತ್ತು ಈ ಸ್ಥಿತಿ ಬರ್ತಿತ್ತೋ ಇಲ್ಲೋ ಏನೋ. ಯಾಕಂತಂದ್ರೆ ಇವತ್ತು CM ಇಬ್ರಾಹಿಂ ಅವ್ರು ಹೇಳಿ ಕೇಳುವಂಥ ಒಬ್ಬ ವ್ಯಕ್ತಿ ಸಪ್ರೇಟ್ ಇನ್ನೊಂದು ಪಕ್ಷ ಕಟ್ಟಲಿಕ್ಕೆ ಪಕ್ಷದ ನಾಯಕನಾಗಲಿಕ್ಕೆ ಓಡಾಡ್ತಾ ಇದ್ದಾರೆ. ಅದು ಯಶಸ್ವಿಯಾಗ್ತಾರೆ ಇಲ್ಲೋ ಬೇರೆ ವಿಷಯ. ಆದರೆ ಅದು ಹೊಡೆತ ಮಾತ್ರ ಬೀಳೋದು ಯಾರಿಗಪ್ಪ ಅಂದ್ರೆ ಈ ನಮ್ಮ ದೇವೇಗೌಡರ ಪಕ್ಷಕ್ಕೆ. ಸಿದ್ದರಾಮಯ್ಯರಂತೂ ಅಲ್ಲೇ ಬೆಳೆದಂಥವ್ರು, ಎಲ್ಲರೂ ಗೊತ್ತಿರುವಂಥ ವಿಷಯ. ಓಪನ್ ಸೆಕ್ರೆಟರೀಸ್ ಸತೀಶ್ ಜಾರಕಿಹೊಳಿ ಅವರು ಸಹಿತ ಅದೇ ಪಕ್ಷದಲ್ಲಿ ಬೆಳೆದಂಥವ್ರು. ಇವತ್ತು ಅವ್ರು ಸಪ್ರೇಟ್ ತಮ್ಮ ಅಸ್ತಿತ್ವವನ್ನು ಮಾಡ್ಕೊಂಡು ಹೋಗಿಬಿಟ್ರು. ಇವತ್ತು ಕೇವಲ